ಮನೆಯ ಹಿಂದಿನಿಂದಲೇ ಮಗು ಎಳೆದೊಯ್ದ ಚಿರತೆ 5 ವರ್ಷದ ಸಾನ್ವಿ ಬಲಿ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಂಡ್ರೆ ಸಮೀಪದ ನವಿಲುಗುಡ್ಡ ಗ್ರಾಮದಲ್ಲಿ ಚಿರತೆ ದಾಳಿ ನಡೆಸಿ ಬಾಲಕಿ ಬಲಿಯಾದ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಹನಗುಂದ ತಾಲೂಕಿನ ಕಮ್ಮತಗಿರಿ ಮೂಲದ ಬಸವರಾಜ್ ರೇಣುಕಮ್ಮ ದಂಪತಿಯ ಪುತ್ರಿ 5 ವರ್ಷದ ಸಾನ್ವಿ ಚಿರತೆ ದಾಳಿಗೆ ಬಲಿಯಾಗಿದ್ದಾಳೆ. ಮನೆಯ ಹಿಂದೆ ನಿಂತಿದ್ದ ಸಂದರ್ಭದಲ್ಲಿ ಚಿರತೆ ಹಠಾತ್ತವಾಗಿ ಸಮೀಪಕ್ಕೆ ಬಂದಿದ್ದು ಹೆದರಿ ಕೂಗಿದ ಮಗುವನ್ನ ಚಿರತೆ ಕಾಡಿನತ್ತ ಎಳೆದೊಯ್ದಿದೆ. ಗ್ರಾಮಸ್ಥರು ಕಾಡಂಚಿನಲ್ಲಿ ವ್ಯಾಪಕ ಹುಡುಕಾಟ ನಡೆಸಿ ನಂತರ ಬಾಲಕಿಯ ಮೃತದೇಹವನ್ನು ಪತ್ತೆ ಹಚ್ಚಿದ್ದಾರೆ. ಬೀರೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಈ ಕುಟುಂಬವು ಗ್ರಾಮದ ರಾಮಚಂದ್ರಪ್ಪ ಅವರ ತೋಟದಲ್ಲಿ ಕಾಯುವ ಕೆಲಸ ಮಾಡುತ್ತಿದ್ದಂತೆ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಸಿಟ್ ನೀಡಿ ಎನ್ಕ್ವೈರಿ ನಡೆಸಿದ್ದಾರೆ. ಈ ಭಾಗದಲ್ಲಿ ಹಿಂದೆಲ್ಲ ಹಲವು ಬಾರಿ ಚಿರತೆ ಸಂಚಾರ ಮತ್ತು ದಾಳಿಗಳು ನಡೆದಿದ್ದರೂ ಸೆರೆ ಹಿಡಿಯಲು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವನ್ನು ಆರೋಪಿಸಿದ್ದಾರೆ.